ಸರ್ ಏನಿಲ್ಲ ಸರ್ 14ನೇ ತಾರೀಕು ನಾನು ಹುಟ್ಟಿದ ಹಬ್ಬ ಆಯ್ತು ಸರ್. ಹುಟ್ಟಿದ ಹಬ್ಬ ಅಂತಂದು ನಮ್ಮ ಏರಿಯಾಗ ಹೋಗಿದ್ದೆ ನಾನು ಕೇಶಾಪುರ ಚಲೋದವನಿಗೆ. ಕೇಶಾಪುರ ಪೆಟ್ರೋಲ್ ಬಂಕ್ ಕಡೆ ನಾನು ಅಲ್ಲಿ ಹೋದೆ ಸರ್. ಅಲ್ಲಿ ಹೋದ್ಮೇಲೆ ವಿವೇಕಾನಂದಪುರ ಮತ್ತು ಮುಸ್ತಾಕ್ ಮತ್ತು ಸಂದೀಪ ಶ್ರೀಶೈಲ ಮತ್ತು ಶ್ರೀಕಾಂತ್ ಸರ್, ಇವ್ರು 5 ಮಂದಿ ಅಲ್ಲಿದ್ರು ಸರ್. ಅವ್ರು 5 ಮಂದಿ ಏನು ಮಾಡಿದ್ರು ಸರ್, ನನಗೆ ನೋಡಿ ನನಗೆಲ್ಲ ಆಗ್ ಮಾಡ್ಕೊಂಡು ನನಗೆ ಫಸ್ಟ್ ಆತ್ಮೀಯರು ಹೆಂಗಿದ್ರು ಸರ್ ಹಂಗ ಇದ್ರು ಇವರೆಲ್ಲ. ಒಂದು 10 ವರ್ಷ ಆಯ್ತು ಸರ್ ನಮ್ಮ ದೋಸ್ತಿ. ನಾನು ಹಂಗ ತಿಳ್ಕೊಂಡು ಎಲ್ಲರೂ ಹಗ್ಗಿಗೆ ಮಾಡ್ಕೊಂಡೆ ಸರ್. ಮಾಡ್ಕೊಂಡು ಏನಣ್ಣ ಬರ್ತಡೇಗೆ ಏನು ಮತ್ತೆ ಸಿಕ್ಕಿಲ್ಲಲ್ಲ, ಫೋನು ಮಾಡತ್ತಿಲ್ಲಲ್ಲ ಹಂಗೆ ಅಂತಂದ್ರೆ, ಇಲ್ಪ ನಾನು ಬರಾತಿದ್ದಿಲ್ಲ ಈ ಕಡೆ ಹಂಗೆ ಅಂತಂದು ಎಲ್ಲ ಹೇಳಿದೆ ಸರ್ ನಾನು. ಬಾ ನಾ ಹೊರಗೆ ಹೋಗಮ್ಮ ಅಂತಂದು ಹೊರಗೆ ಕರ್ಕೊಂಡು ಹೋದ್ರು ಸರ್ ನನಗೆ ನಾರ್ಮಲ್ ನಾವು ಹೆಂಗೆ ಹೋಗ್ತೀವಿ ಹಂಗೆ ಹೋದಿವಿ ಸರ್. ಅದು ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಸರ್ ಏನಾದ್ರೆ ಸುನಿಲ್ ಶೆಟ್ಟಿ ಅಂತ ಅದಾನ ಸರ್. ಅವ್ನಿಗೆ ನಾನು ಅಮೌಂಟ್ ಕೊಡೋದಿತ್ತು ಸರ್. ಈಗ ಅಮೌಂಟ್ ಅದಂತಂದು ಅಮೌಂಟ್ ಅದು ಇನ್ನೂ ಡೇಟ್ ಇತ್ತು ಸರ್, ಅದು ಮುಂದೆ ಇತ್ತು ರೀ. 1 ಲಕ್ಷ ರೂಪಾಯಿ ಮನಿ ಮಠ ಕರ್ದು ಕೊಟ್ಟೇವಿ ಸರ್ ಅಮೌಂಟ್. ಅದು ನಾನು ಈಗ ಕೊಟ್ಟನು ಒಂದು 20 ದಿವಸ ಆಗಿಲ್ಲ ಸರ್. ಈಗ ಕರ್ಕೊಂಡೋಗಿ ಇಲ್ಲ ಸುನಿಲ್ ಕಡೆ ನನಗೇನೋ ತಾಯಿ ಮೇಲೆ ಬೈದಿ ಅಂತಂದು ಹಿಂಗೆ ಉದ್ದೇಶಪೂರ್ವಕ ಹಾಕಿ ಸರ್. ನಂಗೆ ಫಸ್ಟ್ ತಲೆ ಮೇಲೆ ಬಾಟ್ಲಿ ಹೊಡೋದು ಸರ್. ತಲೆ ಮೇಲೆ ಬಾಟ್ಲಿ ಹೊಡೆದಾಗ ನನಗೆ ಹೋಶಿಲ್ಲ ಸರ್. ಆಮೇಲೆ ನಾನು ಅರ್ಬಿ ಬಿಚ್ಚಿ ನನಗೆ ವಿಡಿಯೋ ಮಾಡ್ಯಾರ ಸರ್ ಅವರು. ಅಂದ್ರೆ ನನಗೆ ಹೊಡೆಯೋದು 5 ಮಂದಿ ಸರ್, ಒಬ್ಬ ವಿಡಿಯೋ ಮಾಡ್ಯಾರ ಸರ್ ಅವರು. ಹಾಂ ಸರ್. ಇದು ಇದು ಬಂದು ಸರ್ ಜಡ್ಪಿ ರೋಡ್ ಅಂತ ಸರ್. ಜಡ್ಪಿ ರೋಡ್ಲಿಂದ ಮುಂದೆ ಸರ್. ಬಟ್ ಅದು ಸ್ಪಾಟ್ ನನಗೆ ಅಷ್ಟು ಗೊತ್ತಿಲ್ಲ ಸರ್, ಯಾಕಂದ್ರೆ ನಾನು ಅಲ್ಲಿ ಹೋಗಿಲ್ಲ ಸರ್ ಇನ್ನೂ ಮಠ. ಬಟ್ ಅದು ಅಲ್ಲಿ ಹೋದೆ ಅಂದ್ರೆ ಏನೋ ಗೊತ್ತು ಮಾಡ್ಬೋದು ಸರ್. ಪೊಲೀಸರು ಅದನ್ನ ಅದು ಸ್ಪಾಟ್ ತೋರ್ಸಂತಂದು ಇದು ಮಾಡತ್ತಾರ ಸರ್. ಬಟ್ ಪೊಲೀಸರು ಏನು ನಮ್ಗೆ ಇದ ಕೊಡೋದು ಸರ್, ರಿಯಾಕ್ಷನ್ ಮಾಡತ್ತಿಲ್ಲ ಸರ್. ಇದು ರಾತ್ರಿ ಒಂದು 12:30 1 ಗಂಟೆ ಸುಮಾರು. 12:30 1 ಗಂಟೆ ಸುಮಾರು ಸರ್. ನಾವು ಹೋಗಿದ್ದು ಸರ್ ಇಲ್ಲಿಂದ 9:40 ಹೋಗ್ಯಾನ ಸರ್. ನಾನು ಕರ್ಕೊಂಡು ಹೋಗಿದ್ದು 9:40 ಹೋಗ್ಯಾರ ರೀ. 12 ಗಂಟೆ ಮಟ್ಟ ಸುಮ್ಮನೆ ಅದಾರ ಸರ್. 12:30 ಮೇಲೆ ನನ್ನ ಜೊತೆ ಕಿರಿಕಿರಿ ಚಾಲು ಮಾಡಿ. ನಾರ್ಮಲ್ ಸರ್ ಕುಡ್ದಿದ್ರು ಸರ್. ನನಗೂ ತೊಗೊಂಡ್ರಿ ಸರ್, ನಾನು ಕುಡ್ದೇನಿ ರೀ ಅವತ್ತು. ಹಾಂ. ಆಮೇಲೆ ನನಗೆ ಇದ್ದಕ್ಕಿದ್ದಂಗೆ ನನ್ನ ಮೇಲೆ ತಲೆ ಮೇಲೆ ಬಾಟ್ಲಿ ಹೊಡೆದು ಸರ್. ಅವಾಗಿಂದ ನನಗೆ ಹೋಶ ಇಲ್ಲ ಸರ್. ಮತ್ತು ನನಗೆ ಬರೋಮ್ನಾಗ ನನಗೆ ಹೇಳತ್ತಾರ ಸರ್, ಕಂಪ್ಲೇಂಟ್ ಮಾಡಕ್ಕೆ ಹೋಗ್ಬೇಡ ಅಂತ. ಹಾಂ ಸರ್. ಇಷ್ಟ ಆಗಿದೆ. FIR ನಾವು ಮರನೇ ದಿವಸ ಹೋದ್ಮೇಲೆ FIR ಮಾಡ್ಯಾರ ಸರ್. ಬಟ್ ಅವ್ರ ಮೇಲೆ ಆ್ಯಕ್ಷನ್ ಏನು ತೊಗೊಂಡಿಲ್ಲ ಸರ್ ಇನ್ನೂ ಮಟ. ಇವತ್ತು ತಾರೀಕು 19 ಸರ್. ಇನ್ನೂ ಮಟ ಏನು ನಾನು ಫೋನ್ ಹಚ್ಚಿದ್ರೆ ಇಲ್ಲ ನಾವು ಬಂದೋಬಸ್ತ್ ಡ್ಯೂಟಿ ಮೇಲೆ ಇದ್ದೀವಿ, ನಾಳೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನನಗೆ ಏನಾರು ಆಗಿತ್ತು ಅಂದ್ರೆ ಸರ್, ನಾನು ಸತ್ತಿದ್ದೆ ಅಂದ್ರೆ ಸರ್ ಮತ್ತೆ ಮನೆಗೆ ಎಲ್ಲರೂ ಆವಾಗ್ಬಿಟ್ರು ಸರ್. ಮನ್ಯಾಗ ಗೊತ್ತಾಯಿಲ್ಲ ಸರ್. 4 ಗಂಟೆಗೆ ಬಂದು ಡಬ್ ಮುಕ್ಕೊಂದಿನಿ ರೀ ನಾನು. ನಾನು ಹೆಂಡತಿ ನೋಡ್ಕೇಶ ನಮ್ಮ ಅವಾಗ ಎಬ್ಸಾದ್ರು. ಆಮೇಲೆ ಬೆಳಗ್ಗೆ ದವಾಖಾನೆ ಕರ್ಕೊಂಡು ಹೋಗ್ಯಾರ ಸರ್. ನಮ್ಮ ಮಾಮ, ನಮ್ಮ ಇನ್ನೊಬ್ಬರು ಮಾಮ ಅದಾರ ಸರ್ ಅವರು. ಅವ್ರ ಬಂದ್ಕೇಶ್ ಎಲ್ಲರೂ ದವಾಖಾನೆ ಕರ್ಕೊಂಡು ಹೋಗ್ಯಾರ ಸರ್. ಬಡ್ಡಿ ವ್ಯವಹಾರ ಸಲುವಾಗಿ ಹಿಂಗಾಗೈತೆ ಸರ್. ಅವ ಏನು ಮಾಡ್ಯಾನ ಸರ್, ನಮ್ಮ ಫಾದರ್ ಅವ್ರು ಚೆಕ್ ಇಸ್ಕೊಂಡು ಹೋಗ್ಯಾನ ಸರ್. ಅವ ಸುನಿಲ್ ಶೆಟ್ಟಿ ಅಂತ ಸರ್. ಅಂದ್ರೆ ಸರ್ ಈಗ ಅದು ಚೆಕ್ ಅಂತ ನಂದು ಅಮೌಂಟ್ ಸಲುವಾಗಿ ಅಲ್ಲ ಸರ್. ಈಗ ಹಂಗ ಸ್ವಲ್ಪ ಸೇಫ್ಟಿಗೆ ಅಂತಂದು ಇಸ್ಕೊಂಡು ಹೋಗಿ ಸರ್ ಎದುರಿಸ್ತಾನೆ ಸರ್. ನಿಮ್ಮ ಅಪ್ಪಾರ ನಾನು ಪೆನ್ಷನ್ ಬಂದು ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತಂದು ಬೇರೆದವ್ರಿಗೆ ಮಂದಿಗೆ ಬಿಡೋದು ಸರ್. ಬಿಟ್ಟಿಗೆ ಅವ್ನಿಗೆ ಹೆಂಗಾರ ಮಾಡತ್ತಕ್ರಿ ಅನ್ನೋದು ನಂಗೆ ಟಾರ್ಗೆಟ್ ಮಾಡ್ಸತ್ತಾನ ಸರ್. ಅವ್ನ ಎದುರಿಗೂ ಸಿಗಾತಿಲ್ಲ ಸರ್. ರೊಕ್ಕದ ಸಲುವಾಗಿ ಇಷ್ಟ ಆಗಿದೆ. ಇನ್ನೂ 80,000 ಅಷ್ಟೇ ಕೊಡೋದೈತೆ ಸರ್ ಅವ್ನಿಗೆ. ಇನ್ನೂ ಡೇಟ್ ಇತ್ತು ಸರ್. ಅದು ನೀವು ಅಮೌಂಟು ಅವ್ನು ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತಿದ್ದಾರೆ. ಅಷ್ಟು ಜಲ್ದಿ ನನಗೆ ಅವ್ನು 2-3 ಟೈಮ್ ನನ್ನ ಮೇಲೆ ಪ್ಲ್ಯಾನ್ ಇದು ಮಾಡಿದೆ ಸರ್. ಅದೆಲ್ಲ ಫೇಲ್ ಆತ್ರಿ. ಇದು ಮೊನ್ನೆ ಮಾಡಿದ್ದ ಸಕ್ಸಸ್ ಆದಂಗೆ ಆಯ್ತು. ಹಾಂ ಸರ್. ಏನಿಲ್ಲ ಸರ್, ನಾನು ಕಂಪ್ಲೇಂಟ್ ಮಾಡ್ತೀನಿ ಸರ್. ಹಾಂ ಸರ್, ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ ಸರ್ ನಾನು ಸ್ಟೇಷನ್ದಾಗ. ಯಾಕಂದ್ರೆ ಸರ್ ಸ್ಟೇಷನ್ದಾಗ ಅಲ್ಲಿ ನಾನು ಇದ್ರ ಮೇಲೆ ಡ್ಯೂಟಿ ಮೇಲೆ ಇದೆ, ಬಂದೋಬಸ್ತ್ ಡ್ಯೂಟಿ ಮೇಲೆ ಇದೇವೆ ಅಂತ ಹೇಳತ್ತಾರ ಸರ್. ಅರ್ಬಿ ಬಿಚ್ಚ ಹೊಡೆದಾರ ಸರ್. ವಿಡಿಯೋ ಎಲ್ಲ ಅವ್ರ ಕಡೆನೇ ಅದಾವ ಸರ್. ಅವ್ರು ಒಬ್ಬರು ಸಿಕ್ಕರೆ ಸರ್ ವಿಡಿಯೋ ಸಿಕ್ಕ ಸರ್. ಹಾಂ ಸರ್. ವಿಶಾಲ್ ಅಂತ ಸರ್, ವಿಶಾಲ್ ದೇವೇಂದ್ರ ಪೈಟಿ ಅಂತ.